ಹಾಯ್, ನನ್ನ ಹೆಸರು ಶರತ್ ಅಂತ. ಇವ್ರು ನಮ್ಮ ತಂದೆ ಧನಂಜಯ. ಇವ್ರ ವಯಸ್ಸು ಬಂದು 66. ಸೊ ನಾವು ಬಂದು ತುಮಕೂರು ಡಿಸ್ಟಿಕ್ ಶಿರಾಯಿಂದ ಬಂದಿದ್ದು. ಇವ್ರಿಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆದಾಗ ನಾವು ನಿಮ್ಮನ್ಸಲೆಲ್ಲ ತೋರಿಸಿ ಇವರಿಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರು. ನಾನು ಅದನ್ನ ಸರ್ಚ್ ಮಾಡ್ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ನಂಗೆ ಸುಖಿನೋ ಈ ಒಂದು ಹಾಸ್ಪಿಟ್ಲನ್ನ ನಾನು ವೆಬ್ಸೈಟ್ ಅಲ್ಲಿ ಸಿಕ್ತು ನನಗೆ. ಸೊ ಅದಾದ್ಮೇಲೆ ನಾವು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ನಾವು ಇನಿಷಿಯಲ್ ಆಗಿ ಬಂದಾಗ ಇವ್ರಿಗೆ ಕೇಳಿದಾಗ 2 weeks ಇಂದ 3 weeks ಒಳಗಡೆ ಇವ್ರು ರಿಕವರ್ ಆಗ್ತಾರೆ ಅಂತ ಹೇಳಿದ್ರು. ಇನಿಷಿಯಲಿ ಇವ್ರಿಗೆ ಲೆಫ್ಟ್ ಸೈಡು ಲೆಗ್ ಮತ್ತೆ ಹ್ಯಾಂಡು ಯಾವುದೇ ರೀತಿ ಕಂಟ್ರೋಲ್ ಇರಲಿಲ್ಲ. ಹಾಗೆ ಇವ್ರಿಗೆ ಕೈ ಪೂರ್ತಿ ಎತ್ತೋಕೆ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ಇಲ್ಲಿ ಕರ್ಕೊಂಡು ಬಂದಾಗ ಇವ್ರು ಕಂಪ್ಲೀಟ್ ಡೇ ಕೇರ್ ಅಲ್ಲಿ ಏನ್ ಬೇಕಾಗುತ್ತೋ ಅದನ್ನ ಡೇ ಕೇರ್ ಅಲ್ಲಿ ಫುಲ್ಲು ಒಬ್ರು ಕೇರ್ ಟೇಕರ್ನ ಕೊಟ್ಟು ಕಂಪ್ಲೀಟ್ ಇವ್ರನ್ನೆಲ್ಲ ಕೇರ್ ಮಾಡ್ತಾ, ಹಾಗೆ ಇವರಿಗೆ ಅದ್ರ ಜೊತೆ ಮೆಡಿಸನ್ ಏನ್ ಬೇಕಾಗುತ್ತೆ ಔಟ್ಸೈಡ್ ಡಾಕ್ಟರ್ಸ್ ಸಜೆಸ್ಟ್ ಮಾಡಿರೋದು ಅದನ್ನೇ ಇವರು ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ಕೊಟ್ಕೊಂಡು ಡಯಟಿಷಿಯನ್ ಫುಡ್ ಮೇಂಟೈನ್ ಮಾಡ್ಕೊಂಡು ಹಾಗೆ ಡೈಲಿ ಫಿಸಿಯೋಥೆರಪಿ ಮಾಡ್ಕೊಂಡು ಇವಾಗ ಬೆಟರ್ ಆಗಿದ್ದಾರೆ. ಸೊ ಫಸ್ಟ್ ಇವರು ಓಡಾಡ್ಬೇಕಾದ್ರೆ 2 ಕಡೆ ಸಪೋರ್ಟ್ ಬೇಕಿತ್ತು, ನಿಂತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಇವಾಗ ಫಾರ್ ಬೆಟರ್ ಅಂತ ಹೇಳ್ಬೋದು. ಈಗ ಒಂದು ಕಡೆ ಕೈ ಇಟ್ಕೊಂಡೆ ನಡೀತಾರೆ, ಅಥವಾ ಇವ್ರಿಗೆ ಒಂದು ವಾಕ್ ಸ್ಟಿಕ್ ಕೊಟ್ರೆ ಓಡಾಡ್ತಾ ಇದ್ದಾರೆ. ಹಾಗೆ ಕೈ ಮೂವ್ಮೆಂಟ್ ಏನೂ ಇರಲಿಲ್ಲ, ಎಡಗೈ ಈಗ ಮೂವ್ಮೆಂಟ್ ಇದೆ. ಸೊ ಇಲ್ಲಿಗೆ ಬಂದಾದ್ಮೇಲೆ ಬೆಟರ್ ಅನ್ಸಿದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ಸು ಐಶ್ವರ್ಯ, ಡಾಕ್ಟರ್ ನಿತಿನ್ ಅವ್ರು ಕೂಡ ಇವ್ರನ್ನ ಕೇರ್ ಮಾಡಿ ಟೈಮ್ ಟು ಟೈಮ್ ಯಾವ ಟ್ಯಾಬ್ಲೆಟ್ಸ್ ಬೇಕು, ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನ ಮಾನಿಟರ್ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಹಾಗೆ ಈ ಹೆಡ್ ಆದ ಪ್ರೇಮ ಮ್ಯಾಮ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಕೇರ್ ಟೇಕರ್ ಕೂಡ, ಹಾಗೆ ಫಿಸಿಯೋಥೆರಪಿ ವಿಜಯ್ ಅವರು ಕೂಡ ಅಷ್ಟೇ. ಇವ್ರಿಗೆ ಅವ್ರ ಪೇಷನ್ಸ್ ಇಂದ ಇವರು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಡೇ ಬೈ ಡೇ ಅವ್ರಿಗೆ ಸ್ವಲ್ಪ ವರ್ಕೌಟ್ ಇನ್ಕ್ರಿಮೆಂಟ್ ಮಾಡ್ಕೊಂಡು ಇವಾಗ ಚೆನ್ನಾಗಿದ್ದಾರೆ. नमस्ते, मेरा नाम आबू साहिद है। मैं सुखनो का केयरटेकर हूँ। मैं धनंजय सर को देख रहा था। सो जब सर आए थे तब एक पैर और एक हाथ नहीं चल रहे थे, उनका मूवमेंट नहीं हो रहा था, कुछ भी नहीं हो रहा था। तो हम लोग आके फिजियो में शिफ्ट किया, फिजियो कराया सर को। तो धीरे धीरे थोड़ा थोड़ा चलने लगा और थोड़ा थोड़ा हाथ मूव कर रहा था। खाना खाने में दिक्कत हो रहा था, पहले पहले तो खाना नहीं खा पा रहा था। स्पून से खाने के बाद फिर धीरे धीरे हाथ से खाने लगा। जो लेफ्ट हैंड काम नहीं कर रहा था, तो उसमें भी थोड़ा ट्राई किया था हम खिलाने के लिए। हम लोगों ने अच्छा जितना हो सके हम लोग किया, मेहनत किया, थोड़ा हम लोग अपने हिसाब से जो दिखाना था हम लोग किया। सो अभी उस हिसाब से बहुत खुश हो कि अभी बहुत अच्छा हो गया, हाथ पैर अभी पूरा ठीक है। ನಮಗೆ ಏಪ್ರಿಲ್ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸ್ಟ್ರಕ್ ಆಯಿತು ಊಟ ಮಾಡೋ ಸಮಯದಲ್ಲಿ. ಆಗ ನಮ್ಮ ಮನೆಯವರು ಇವೆಲ್ಲ ಗಾಬರಿ ಆಗ್ಬಿಟ್ರು. ಏನಾಯ್ತು ಅಂತ ನಮಗೆ ಗೊತ್ತೇ ಇಲ್ಲ. ಆಮೇಲೆ ಎದ್ದಳಕ್ಕೆ ಕೈನೂ ಬರ್ತಾ ಇಲ್ಲ, ಕಾಲೂ ಬರ್ತಾ ಇರಲಿಲ್ಲ. ಆಮೇಲೆ ಯಾರೋ ಹಿಂಗೆ ಫ್ರೆಂಡು ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅವರು ಅಲ್ಲಿಂದ ಆಂಬುಲೆನ್ಸ್ ಮಾಡಿ ನಿಮಾನ್ಸ್ಗೆ ಕಳಿಸ್ಕೊಟ್ರು. ಅಲ್ಲಿ ಬಂದಾಗ ಅವರು BP ಶುಗರಿಂದ ಆಗೈತಿ, ಇದು ನೀವು BP ಶುಗರ್ ಕಂಟ್ರೋಲ್ ಮಾಡ್ಬೇಕಿತ್ತ ಹೇಳಿಕೆ ಬಂತು. ಆಮೇಲೆ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿಂದ ಮತ್ತೆ ನಾವು ಹಿಂಗೆ ಯಾವುದೋ ಒಂದು ಇದರಲ್ಲಿ ಮಾಡಿದಾಗ ನಮಗೆ ಈ ಥರ ಸುಖಿನ ಹಾಸ್ಪಿಟಲ್ ಸರ್ಜಾಪುರದಲ್ಲಿ ಈ ಥರ ಫಿಜಿಯೋ ಥೆರಪಿ ಮಾಡ್ತಾರೆ, ಅವ್ರು ಬಂದು 2 ವಾರ 3 ವಾರದಲ್ಲಿ ರೆಡಿ ಮಾಡ್ತಾರೆ ಅಂತ ಒಂದು ಸಂದೇಶ ಸಿಕ್ತು ನಮಗೆ. ಅವಾಗಿಂದ ನಾವು ಬಂದಿಲ್ಲ ಅಡ್ಮಿಟ್ ಇದ್ದೀವಿ. ಇಲ್ಲಿ ಬಂದು ಬೆಳಿಗ್ಗೆ ಸಾಯಂಕಾಲ ಫಿಜಿಯೋಥೆರಪಿ ಮಾಡ್ತಾರೆ, ಒಳ್ಳೆ ಇನ್ಸ್ಟ್ರಕ್ಟ್ರು, ಹಾಗೂ ನಮ್ಗಲ್ಲಿ ಇರೋದಕ್ಕೆಲ್ಲ ಸವಲತ್ತುಗಳು, ಊಟ ತಿಂಡಿ ಎಲ್ಲ ಕೊಡ್ತಾರೆ. ಜೊತೆಗೆ ಒಬ್ರು ಕೇರ್ಟೇಕರ್ನ ಕೊಡ್ತಾರೆ. ಅವ್ರು ನಮ್ಮೆಲ್ಲನ ಸಕಲ ಅನುಕೂಲವನ್ನು ಮಾಡಿಕೊಡ್ತಾರೆ. ಯಾವುದೇ ಇಲ್ಲಿ ತೊಂದರೆ ಇಲ್ಲ. ಆದರೆ ಈಗ ಸ್ವಲ್ಪ ನಾವು ಸಪೋರ್ಟಿಂದ ಓಡಾಡೋಕ್ಕೆ ಶುರು ಮಾಡಿದ್ದೀವಿ. ಕೈ ಕಾಲುಗಳು ನಮಗೆ ಬರ್ತಾ ಇದ್ದಾವೆ. ಮುಂದೆ ನಾವು ಯಥಾ ಪ್ರಕಾರ ಸರಿ ಹೋಗ್ತೀವಿ ಅಂತ ಒಂದು ನಮಗೆ ಅನುಭವ ಆಗಿದೆ. ಸೊ ಸುಖಿನೋ ಸರ್ಜಾಪುರ ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಹಾಗೆ ಫೆಸಿಲಿಟಿ ಚೆನ್ನಾಗಿದೆ. ಸೊ ರೂಮ್ ಕೂಡ, ಹಾಸ್ಪಿಟಲ್ ಕೂಡ ಹೈಜೀನ್ ಅಂಡ್ ಕ್ಲೀನ್ ಆಗಿದೆ.